ಜೈ ಶ್ರೀರಾಮ್. ಆತ್ಮೀಯ ಬಂಧುಗಳೇ, ಇದೇ 2024 ಜನವರಿ 22ರಂದು ಬಹಳ ವಿಶೇಷವಾದ ದಿನ. ಶ್ರೀರಾಮ ಜನ್ಮಭೂಮಿಯಾದಂತಹ ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ದೇವಾಲಯದ ನಿರ್ಮಾಣದ ಸಂದರ್ಭದಲ್ಲಿ ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಆಗ್ತಾಯಿದೆ. ಶ್ರೀರಾಮ ಜನ್ಮಭೂಮಿಗಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು 500 ವರ್ಷ. 1528 ಇಸವಿಯಲ್ಲಿ ಆಗ ಇದ್ದ ಹೊರಗಡೆಯಿಂದ ಬಂದಂತಹ ಬಾಬರ್ ಅನ್ನತಕ್ಕಂತಹ ಆಕ್ರಮಣಕಾರಿ ಮೀರ್ಬಾಕಿ ಅನ್ನತಕ್ಕಂತಹ ಒಬ್ಬ ಸೇನಾಧಿಪತಿಯನ್ನು ಕಳಿಸಿ ಆ ದೇವಾಲಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದ. 1934ರವರೆಗೂ 77 ಬಾರಿ ಈ ದೇವಸ್ಥಾನಕ್ಕಾಗಿ ಹೋರಾಟ ನಡೆಯಿತು. 1934ರಲ್ಲಿ ಅಲ್ಲಿ ಯಾವುದೇ ಚಟುವಟಿಕೆ ಇಲ್ಲದೆ ಆ ಬಾಬರಿ ಕಟ್ಟಡ ಅನ್ನತಕ್ಕಂಥದ್ದು ಹಾಗೆ ಪಾಳು ಬಿದ್ದಿತ್ತು. 1949ನೇ ಇಸ್ವಿಯಲ್ಲಿ ಏನು ಇದ್ದಕ್ಕಿದ್ದಾಗೆ ಶ್ರೀರಾಮನ ಒಂದು ವಿಗ್ರಹ ಅಲ್ಲಿ ಕಾಣಿಸ್ಕೊಳ್ತು. ಆ ಸಂದರ್ಭದಲ್ಲಿ ಲಕ್ಷಾಂತರ ಜನ ಹಿಂದೂಗಳು ಬಂದು ಗ್ರಿಲ್ ಹಾಕಿ ಬೀಗವನ್ನು ಹಾಕಿ ಅಲ್ಲಿದ್ದಂತಹ ಕಮಿಷನರ್ ಕೆ ನಾಯರ್ ಅನ್ನತಕ್ಕಂಥವರು ಆ ವಿಗ್ರಹಕ್ಕೆ ಒಂದು ಬೀಗವನ್ನು ಹಾಕಿ ಜೈಲ್ ರೀತಿ ನಿರ್ಮಾಣ ಮಾಡಿದರು. 1984ರಲ್ಲಿ ಶ್ರೀರಾಮ ಜನ್ಮಭೂಮಿಯ ಒಂದು ವಿಮೋಚನೆಯನ್ನು ಮಾಡಬೇಕು, ಅಲ್ಲಿ ಶ್ರೀರಾಮನ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಈ ಒಂದು ಕಾರ್ಯಕ್ರಮವನ್ನು ತನ್ನ ಕೈಗೆ ತೆಗೆದುಕೊಳ್ತು. 1984ರಲ್ಲಿ ಏನು ರಾಮ ಜಾನಕಿ ರಥಯಾತ್ರೆ ದೇಶದಾದ್ಯಂತ ನಡೀತು. 1986ರಲ್ಲಿ ಅಲ್ಲಿ ತಾಲಾಕೋಲೋ ಚಳವಳಿ, ಬೀಗವನ್ನು ತೆಗಿಬೇಕು ಅಂಥೇಳಿ ಚಳವಳಿಯನ್ನು ವಿಶ್ವ ಹಿಂದೂ ಪರಿಷತ್ ನಡೆಸ್ತು. 1989ರಲ್ಲಿ ಗ್ರಾಮಗಳಲ್ಲಿ ಇಟ್ಟಿಗೆಯನ್ನು ಪೂಜೆ ಮಾಡಿ ಅದನ್ನು ಅಯೋಧ್ಯೆಗೆ ಕಳಿಸುವ ಮೂಲಕ ಶಿಲಾನ್ಯಾಸ ಪೂಜೆ ಈ ಒಂದು ಕಾರ್ಯಕ್ರಮ ನಡೀತು. 2.5 ಲಕ್ಷ ಗ್ರಾಮಗಳಲ್ಲಿ ಆ ಇಟ್ಟಿಗೆ ಪೂಜೆ ನಡೀತು, ಶಿಲೆಯ ಪೂಜೆ ನಡೀತು. 1990ರಲ್ಲಿ ಕರಸೇವೆ ಅಂಥೇಳಿ ಒಂದು ದೊಡ್ಡ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ಆಯಿತು. ಆಗ ಇದ್ದಂತಹ ಮುಲಾಯಂ ಸಿಂಗ್ ಯಾದವ್ ಅನ್ನತಕ್ಕಂತಹ ಮುಖ್ಯಮಂತ್ರಿಗಳು ಆ ಕಾರಸೇವಕರ ಮೇಲೆ ಗುಂಡಿನ ಮರೆಗೆಳೆದು ಸಾವಿರಾರು ಜನ ರಾಮಜನ್ಮಭೂಮಿ ದೇವಸ್ಥಾನಕ್ಕಾಗಿ ಪ್ರಾಣವನ್ನು ಅರ್ಪಣೆ ಮಾಡಿದ್ರು. 1992 ಡಿಸೆಂಬರ್ 6 ಆ ಒಂದು ಕಟ್ಟಡದ ಮೇಲೆ ಲಕ್ಷಾಂತರ ಹಿಂದೂಗಳು ಹೋಗಿ ಆಕ್ರಮಣವನ್ನು ಮಾಡಿ ಅದನ್ನು ಧ್ವಂಸ ಮಾಡಿಬಿಟ್ರು. ಡಿಸೆಂಬರ್ 6ನೇ ತಾರೀಕು, ನಂತರ ಡಿಸೆಂಬರ್ 8ನೇ ತಾರೀಕು ಪುನಃ ಪ್ರತಿಷ್ಠಾಪನೆ. ಅಲ್ಲಿ ಏನು ಪೇಜಾರು ಸ್ವಾಮಿಗಳು ಹಿರಿಯರಿದ್ದರು, ಅವರು ಪುನಃ ಪ್ರಾಣ ಪ್ರತಿಷ್ಠಾಪನೆ ಆ ಆ ಒಂದು ಜಾಗದಲ್ಲಿ ಭಗವಂತನ ವಿಗ್ರಹವನ್ನು ಪುನಃ ಇಟ್ಟರು. ನಮಗೆ ಗೊತ್ತಿದೆ, ಹೈಕೋರ್ಟಲ್ಲಿ ಈ ಭೂಮಿಯನ್ನು 3 ಭಾಗ ಮಾಡಬೇಕು ಅಂಥೇಳಿ ನಿರ್ಣಯ ಬಂದಿತ್ತು. ಆದರೆ ಮುಂದೆ ಸುಪ್ರೀಂ ಕೋರ್ಟ್ 2010ರಲ್ಲಿ ಏನು ನಿರ್ಣಯ ಕೊಡ್ತು, ಈ ಒಂದು ಸಂಪೂರ್ಣವಾದ ಭೂಮಿ ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದು, ಶ್ರೀರಾಮನ ಒಂದು ದೇವಸ್ಥಾನ ಇರತಕ್ಕಂಥದ್ದು ಇಲ್ಲಿ ಸತ್ಯ. ಅಲ್ಲಿ ಅಗೆದಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅಗೆದಾಗ ಅಲ್ಲಿ ಅನೇಕ ಹಿಂದೂಗಳ ವಿಗ್ರಹ ಸಿಕ್ಕಿದೆ. ಅನೇಕ ಹಿಂದೂಗಳ ವಿಗ್ರಹ ಅಂಥೇಳಿ ಸಂಪೂರ್ಣ 2.77 ಎಕರೆ ಜಮೀನನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿ ಅಲ್ಲಿ ದೇವಾಲಯವನ್ನು ಕಟ್ಟಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ಣಯ ಕೊಡ್ತು. ಅದರ ಪ್ರಕಾರ ಒಂದು 2 ವರ್ಷಗಳಿಗೆ ಮುಂಚೆ ಕರೋನಾ ಇದ್ದಾಗ ಪ್ರಧಾನಮಂತ್ರಿಗಳು ಆ ದೇವಸ್ಥಾನಕ್ಕೆ ಶಿಲಾನ್ಯಾಸ ಮಾಡಿರೋದು ನಾವು ನೋಡಿದ್ದೀವಿ. ಹಾಗಾಗಿ ಬಂಧುಗಳೇ, ಜನವರಿ 22ನೇ ತಾರೀಕು 2024 ಅಲ್ಲಿ ದೇವಸ್ಥಾನದ ಗರ್ಭಗುಡಿಯ ನಿರ್ಮಾಣ ಆಗೋದಿದೆ. ನಿರ್ಮಾಣ ಈಗಾಗಲೇ ಆಗಿದೆ. ಆ ಗರ್ಭಗುಡಿಯಲ್ಲಿ ಶ್ರೀರಾಮನ ಪುನರ್ ಪ್ರತಿಷ್ಠಾಪನೆ ಆಗುವಂಥ ಒಂದು ಕಾರ್ಯಕ್ರಮ ಇದೆ. ಜನವರಿ 22ನೇ ತಾರೀಕು ಎಲ್ಲ ಭಾರತದಲ್ಲಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರು ಎಲ್ಲ ದೇವಸ್ಥಾನಗಳಲ್ಲಿ ಬೆಳಗ್ಗೆ 11ರಿಂದ 1 ಗಂಟೆವರೆಗೂ ಶ್ರೀರಾಮ ತಾರಕ ಮಂತ್ರವನ್ನು ಜಪಿಸ್ತಕ್ಕಂಥದ್ದು, ಭಜನೆಯನ್ನು ಮಾಡ್ತಕ್ಕಂಥದ್ದು, ಶ್ರೀರಾಮನ ಒಂದು ಫೋಟೋ ಇಟ್ಟು ಮಂಗಳಾರತಿ ಮಾಡ್ತಕ್ಕಂಥದ್ದು, ಶ್ರೀರಾಮ ಜನ್ಮಭೂಮಿಯ ಹೋರಾಟವನ್ನು ನೆನೆಸ್ಕೊಳ್ತಕ್ಕಂಥದ್ದು ಮತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿ ಎಲ್ಲರೂ ದೇವಸ್ಥಾನದಲ್ಲಿ ಒಂದು ವಿಜೃಂಭಣೆಯಿಂದ ಆಚರಿಸಬೇಕಂತ ನಾನು ಮನವಿ ಮಾಡ್ತೀನಿ. ಅವತ್ತು ಸಾಯಂಕಾಲ ನಾವು ಮನೆಯ ಮುಂದೆ 5 ದೀಪವನ್ನು ಹಚ್ಚಬೇಕು. 500 ವರ್ಷಗಳ ಕಾಲದ ಹೋರಾಟದ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಕ್ಕೆ 5 ದೀಪ. ಆ ದೀಪವನ್ನು ಉತ್ತರದ ಅಯೋಧ್ಯೆ ಕಡೆಗೆ ಮಂಗಳಾರತಿ ಮಾಡಿ ಮನೆಯ ಮುಂದೆ ದೀಪವನ್ನು ಹಚ್ಚಬೇಕಂತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮನವಿ ಮಾಡಿದೆ. ಜನವರಿ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಮನೆಗೆ ರಾಮ ಭಕ್ತರು ಹೋಗಿ ಈಗಾಗಲೇ ಪೂಜೆ ಮಾಡಿರ್ತಕ್ಕಂಥ ಶ್ರೀರಾಮನ ಮಂತ್ರಾಕ್ಷತೆಯನ್ನು ಮನೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಪ್ರತಿ ಮನೆಯಲ್ಲೂ ಮಂತ್ರಾಕ್ಷತೆ ಕೊಡ್ತಾರೆ. ಒಂದು ರಾಮನ ಕರಪತ್ರ ಮತ್ತು ಒಂದು ರಾಮನ ಜನ್ಮಭೂಮಿಯ ಇತಿಹಾಸ ಇರತಕ್ಕಂಥ ಮತ್ತೊಂದು ಕರಪತ್ರವನ್ನು ಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಎಲ್ಲರೂ ಕಾರ್ಯಕರ್ತರಾಗಿ ಮನೆಗೆ ಅಕ್ಷತೆಯನ್ನು ಹಂಚಿ ಅಕ್ಕಪಕ್ಕದ ದೇವಸ್ಥಾನಗಳಲ್ಲಿ ಜನವರಿ 22ನೇ ತಾರೀಕು ರಾಮ ಜನ್ಮಭೂಮಿಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ 22ನೇ ತಾರೀಕು ಅಯೋಧ್ಯೆಯಲ್ಲಿ
ಕೇವಲ 5,000 ಜನ ಸಾಧು ಸಂತರು, ಕಾರ ಸೇವಕರು ಯಾರು ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ ಅವರ ಮನೆಯವರು ಮತ್ತು ರಾಮ ಜನ್ಮಭೂಮಿ ದೇವಸ್ಥಾನ ಕಟ್ತಾ ಇರತಕ್ಕಂಥ ಕಾರ್ಮಿಕರಲ್ಲಿ 250 ಕಾರ್ಮಿಕರು, ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ವಿದೇಶದಿಂದ ಕೆಲವು ವಿಶೇಷ ವ್ಯಕ್ತಿಗಳು, ನಮ್ಮ ದೇಶದ ಅನೇಕ ಕೆಲವು VIP ಗಳು ಅಂದರೆ ವಿಶೇಷ ವ್ಯಕ್ತಿಗಳು ಭಾಗವಹಿಸ್ತಾರೆ. ನಾವೆಲ್ಲರೂ ಈ ಮಂತ್ರಾಕ್ಷತೆ ವಿತರಿಸತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಜನವರಿ 22ನೇ ತಾರೀಕು ಎಲ್ಲ ದೇವಸ್ಥಾನಗಳಲ್ಲಿ ವಿಜೃಂಭಣೆಯಿಂದ ಈ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ನಾವೇ ಆಯೋಜನೆ ಮಾಡೋಣ ಅಂಥೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಜೈ ಶ್ರೀರಾಮ್.